ದಿನ ನಾನು KRTTಗೆ ಸಂಬಂಧಪಟ್ಟಂತೆ ವಿಶೇಷವಾಗಿ ಇಂಗ್ಲೀಷ್ನಲ್ಲಿ ಯಾವೆಲ್ಲ ಒಂದು ಏರಿಯಾದಿಂದ ಕ್ವಶನ್ಸ್ಗಳು ಬರ್ಬೋದು ಅನ್ನೋದನ್ನು ತಂದಿದ್ದೀನಿ. ಆಲ್ರೆಡಿ ಕನ್ನಡದಲ್ಲಿನೂ ಕೂಡ ಇದೇ ತನಾಗಿರ್ತಕ್ಕಂಥ 100% ಕ್ವಶನ್ಸ್ ಅಂತ ಒಂದು ವಿಡಿಯೋ ಹಾಕಿದ್ದೀವಿ. ಸೊ ಸೇಮ್ ಇದೆ, ಯಾಕಂದರೆ ನಾವು ಹಾಕ್ತಕ್ಕಂಥ ಕನ್ಸೆಪ್ಟ್ಗಳನ್ನು ಚೆನ್ನಾಗಿ ಓದ್ಕೊಂಡೋಗಿ ನೋಡ್ಕೊಂಡೋಗಿ ಇಲ್ಲಿಂದ ಕ್ವಶನ್ಸ್ಗಳು ನಿಮ್ಮ ಪೆಡಗಾಗಿಗೆ ಸಂಬಂಧಪಟ್ಟಂತೆ ಖಂಡಿತವಾಗಿ ಏನಾಗ್ತದಪ್ಪ ಅಂದರೆ ಬರ್ತದೆ. ಸೊ ಇಷ್ಟನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಫಸ್ಟಿಗೆ ಇಂಟ್ರೊಡಕ್ಷನನ್ನು ಮಾಡ್ತಾ ಸೊ ಮೇನ್ ಕ್ವಶನ್ಸನ್ನು ನೋಡಲಿಕ್ಕೆ ಪ್ರಯತ್ನ ಮಾಡೋಣ. ಭಾಳಷ್ಟು ಹಿಂದೆ ವಿಡಿಯೋಗಳನ್ನು ನಾವು CTETಯಲ್ಲಿ ಪೆಡಗಾಗಿಗೆ ಸಂಬಂಧಪಟ್ಟಂತೆ ಕ್ವಶನ್ಸನ್ನು ಬಿಡಿಸಿದ್ದೀವಿ. ತಾವೆಲ್ಲರೂ ಕೂಡ ಅವುಗಳನ್ನು ನೋಡಬೇಕಾದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ TET HSTR GPSTR ಅಂತಲೇ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡ್ಬೋದು. ದಯಮಾಡಿ ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡಬೇಕು, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ. ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಒತ್ತಲಿಕ್ಕೆ ಮರೆಯದಿರಿ. ಎಸ್, ಲ್ಯಾಂಗ್ವೇಜ್ ಇಂಗ್ಲೀಷ್ 100% ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಇನ್ KRTT KTET. ಎಸ್, ವೆರಿ ಇಂಪಾರ್ಟೆಂಟ್ ಕನ್ಸೆಪ್ಟ್ಸ್. ಫಸ್ಟ್ ಇರ್ತಕ್ಕಂಥದ್ದೇ ನಾವು ನೆನಪನ್ನ ಇಟ್ಕೊಳ್ಬೇಕು, ಇಂಪಾರ್ಟೆನ್ಸ್ ಆಫ್ ಇಂಗ್ಲೀಷ್. ಓಕೆ, ಸೊ ಏನೆಲ್ಲ ಇಂಪಾರ್ಟೆನ್ಸ್ ಇದೆ, ಇಂಗ್ಲೀಷನ್ನು ನಾವು ಯಾಕೆ ಕಲಿಸ್ಬೇಕು, ವರ್ಲ್ಡ್ ಲ್ಯಾಂಗ್ವೇಜ್ ಅಂತ ಕರೀತಾರೆ. ಓಕೆ, ಆ ಥರದ್ದೆಲ್ಲ ತಾವು ಇಂಪಾರ್ಟೆನ್ಸ್ಗಳನ್ನು ನೋಡ್ಕೊಂಡು ಹೋಗಿ. ಮುಂದೆ ದ ಏಮ್ಸ್ ಆಫ್ ಟೀಚಿಂಗ್ ಇಂಗ್ಲೀಷ್, ಮುಖ್ಯವಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ ಇಂಗ್ಲೀಷ್ ಬೋಧನೆಯ ಗುರಿ ಮತ್ತು ಉದ್ದೇಶಗಳನ್ನು ನೋಡ್ಕೊಂಡು ಹೋಗಿ. ದ ಸ್ಪೆಸಿಫಿಕ್ ಆಬ್ಜೆಕ್ಟಿವ್ಸ್ ಆಫ್ ಟೀಚಿಂಗ್ ಇಂಗ್ಲೀಷ್, ಲೀಸ್ನಿಂಗ್, ಸ್ಪೀಕಿಂಗ್, ರೀಡಿಂಗ್, ರೈಟಿಂಗ್. ಇಲ್ಲಿಂದ ಕ್ವಶನ್ಸ್ಗಳು ಬರ್ತಾ ಇದ್ದಾವೆ. ಯಾಕಂದರೆ ವಿಶೇಷವಾಗಿ LSRW ಸ್ಕಿಲ್ಸ್ಗಳನ್ನು ನಾವುಗಳು ನೋಡೋದ್ರಿಂದ ಆ LSRW ಸ್ಕಿಲ್ಸ್ಗಳನ್ನು ಯಾಕೆ ಬಳಸಬೇಕು, ಅದರ ಮುಖ್ಯ ಉದ್ದೇಶ ಏನು ಅನ್ನೋದನ್ನು ತಾವೇನು ಮಾಡ್ಕೊಳ್ಬೇಕು, ಚೆನ್ನಾಗಿ ನೋಡಿಕೊಂಡು ಹೋಗಬೇಕು. ಆಬ್ಜೆಕ್ಟಿವ್ಸ್ ಇನ್ ಬಿಹೇವಿಯರಲ್ ಟರ್ಮ್ಸ್ ಅಂದರೆ ವರ್ತನಾ ಸ್ವರೂಪದ ಬದಲಾವಣೆಯಲ್ಲಿ ಬೋಧನಾ ಉದ್ದೇಶಗಳನ್ನು ಬರೀತಾರೆ. ಸೊ ಅದನ್ನು ನೋಡ್ಕೊಂಡೋಗಿ. ಪ್ಲೇಸ್ ಆಫ್ ಇಂಗ್ಲೀಷ್ ಆಫ್ಟರ್ ಇಂಡಿಪೆಂಡೆನ್ಸ್ ಅಂದರೆ ಸೊ ಭಾರತದಲ್ಲಿ ಸ್ವಾತಂತ್ರ್ಯ ನಂತರ ಇಂಗ್ಲೀಷ್ ಹೇಗೆ ಬೆಳವಣಿಗೆ ಆಯಿತು, ಇಂಗ್ಲೀಷ್ನಲ್ಲಿ ಸ್ಥಾನ ಏನಿದೆ, ಇಂಗ್ಲೀಷ್ ಆ್ಯಸ್ ಅ ಸೆಕೆಂಡ್ ಲ್ಯಾಂಗ್ವೇಜ್ ಅದ್ರ ಬಗ್ಗೆ ನೋಡ್ಕೊಂಡೋಗಿ. ಸ್ಕೂಲ್ ಕರಿಕ್ಯುಲಮ್ ಆ್ಯಂಡ್ ಸಿಲೆಬಸ್ ಅಂದರೆ ಯಾವೆಲ್ಲ ತರಗತಿಗೆ ಇಂಗ್ಲೀಷ್ನ ಟಾರ್ಗೆಟ್ ಏನದ, ಅದು LSRWದಲ್ಲಿ ಇರ್ತಕ್ಕಂಥ ಯಾವೆಲ್ಲ ಸಾಮರ್ಥ್ಯಗಳನ್ನು ಕೊಟ್ಟಿದ್ದಾರೋ ಅವುಗಳನ್ನು ಚೆನ್ನಾಗಿ ತಾವು ನೋಡಿಕೊಂಡು ಹೋಗಬೇಕು. ಮುಂದೆ ಕಾಗ್ನಿಷನ್ ಕನ್ಸೆಪ್ಟ್ಸ್ ಎಲಿಮೆಂಟ್ಸ್, ಇದು ತುಂಬ ಇಂಪಾರ್ಟೆಂಟ್ ಇದೆ. ಇದ್ರ ಬಗ್ಗೆ ಒಂದು ಕ್ವಶನ್ ಅಂತೂ ಕೂಡ ಖಂಡಿತವಾಗಿ ಕೇಳ್ತಾರೆ. ಕಾಗ್ನಿಟಿವ್ ಮ್ಯಾಪ್ ಆ್ಯಂಡ್ ಕನ್ಸೆಪ್ಟ್ ಮ್ಯಾಪ್, ಸ್ಟೆಪ್ಸ್ ಆ್ಯಂಡ್ ಇಂಪಾರ್ಟೆನ್ಸ್ ಅಂತ ಇದೆ. ಸೊ ಇದನ್ನು ರೀಸೆಂಟಾಗಿ ತಾವೆಲ್ಲಿ DLED ಒಳಗಡೆ ಇಂಗ್ಲೀಷ್ ಮೆಥಡನ್ನು ನೋಡಿದರೆ ಖಂಡಿತವಾಗಿ ಅದ್ರ ಬಗ್ಗೆ ನಿಮಗೆ ಕನ್ಸೆಪ್ಟ್ಗಳು ಗೊತ್ತಾಗ್ತದೆ. ಸೊ ಅದನ್ನು ನೋಡ್ಕೊಂಡು ಹೋಗಿ. ತುಂಬ ಒಂದು 2-3 ಕನ್ಸೆಪ್ಟ್ಗಳು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕನ್ಸೆಪ್ಟ್ಸ್ ಇದ್ದಾವೆ. ಇನ್ನು ಮೇಜರ್ ಮೆಥಡ್ಸ್ ಆ್ಯಂಡ್ ಅಪ್ರೋಚಸ್ ಆಫ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಟೀಚಿಂಗ್, ಸ್ಟ್ರಕ್ಚರಲ್, ಡೈರೆಕ್ಟ್, ಬೈಲ್ಯಾಂಗ್ವಲ್. ಇಲ್ಲಿ ವಿಶೇಷವಾಗಿ ಇಂಗ್ಲೀಷ್ ಬೋಧನೆ ಮುಖ್ಯ ಬೋಧನೆಗಳಲ್ಲಿ ಸ್ಟ್ರಕ್ಚರಲ್ ಆಗಿರ್ಬೋದು, ಡೈರೆಕ್ಟ್ ಆಗಿರ್ಬೋದು, ಬೈಲ್ಯಾಂಗ್ವಲ್ ಆಗಿರ್ಬೋದು, ಒಂದು 6 ಇದ್ದಾವೆ. ಆ 6 ಮೆಥಡ್ಗಳಲ್ಲಿ ಈ 3 ಏನದಪ್ಪ ಅಂದರೆ ತುಂಬ ಇಂಪಾರ್ಟೆಂಟ್ ಇದ್ದಾವೆ. ಇವು ರಿಪೀಟೆಡ್ ಆಗಿರ್ತಕ್ಕಂಥ ಕ್ವಶನ್ಸೇ ಇದ್ದಾವೆ. ಇಂಗ್ಲೀಷ್ ಲ್ಯಾಂಗ್ವೇಜ್ ಪ್ರೊನೌನ್ಸಿಯೇಷನ್, ಸ್ಟ್ರೆಸ್, ಇಂಟೋನೇಷನ್. ಓಕೆ, ಅದ್ರ ಬಗ್ಗೆ ನೋಡ್ಕೋಬೇಕು. ಟೈಪ್ ಆಫ್ ವರ್ಡ್ಸ್ ನೋಡ್ಕೊಂಡೋಗಿ. ಟೀಚಿಂಗ್ ಟೆಕ್ನಿಕ್ಸ್, ಬಿಲ್ಡಿಂಗ್ ವೊಕ್ಯಾಬ್ಯುಲರಿ, ಮಕ್ಕಳಲ್ಲಿ ವೊಕ್ಯಾಬ್ಯುಲರಿ ಯಾವ ಥರ ತಾವು ಅಪ್ರೋಚ್ ಮಾಡ್ತೀರಿ. ಅಪ್ರೋಚಸ್ ಆಫ್ ಟೀಚಿಂಗ್ ಗ್ರಾಮರ್, ಸೊ ಇಂಡಕ್ಟಿವ್ ಮೆಥಡ್, ಡಿಡಕ್ಟಿವ್ ಮೆಥಡ್ ಅಂತ ಬರ್ತದಲ್ಲ, ಅನುಗಮನ ವಿಧಾನ, ನಿಗಮನ ವಿಧಾನ ಅಂದರೆ ಅಲ್ಲಿ ಗ್ರಾಮರ್ ಟೀಚಿಂಗ್ದು ಆಬ್ಜೆಕ್ಟಿವ್ಸ್ ಏನು ಬರ್ತಾವ. ಓಕೆ, ಆಮೇಲೆ ಅದರದ್ದು ಅಪ್ರೋಚಸ್ಗಳನ್ನು ಕೂಡ ತಾವು ಈಗಾಗಲೇ ನಾನು ಹೇಳಿದ್ದೀನಿ, ಇಂಡಕ್ಟಿವ್ ಮತ್ತು ಡಿಡಕ್ಟಿವ್. ಟೈಪ್ಸ್ ಆಫ್ ರೀಡಿಂಗಲ್ಲಿರ್ತಕ್ಕಂಥ ಟೈಪ್ಸ್ ಏನು, ರೀಡಿಂಗ್ ಸ್ಕಿಲ್ನ ಇಂಪಾರ್ಟೆನ್ಸ್ ಏನು, ಯಾವ ಥರ ರೀಡಿಂಗ್ ಸ್ಕಿಲ್ಸನ್ನು ತಾವು ಡೆವಲಪ್ಮೆಂಟ್ ಮಾಡ್ತೀರಿ, ಲೋ ಲೆವೆಲ್ಲು, ಎವರೇಜ್ ಸ್ಟೂಡೆಂಟ್ಸು. ಓಕೆ, ಅದನ್ನು ತಾವೇನು ಮಾಡ್ಕೊಳ್ರಿ, ನೋಡ್ಕೊಂಡು ಹೋಗಿ. ಇನ್ನು ಟೀಚಿಂಗ್ ರೈಟಿಂಗ್, ಪ್ಯಾರಾಗ್ರಾಫ್ ರೈಟಿಂಗ್, ಪ್ರೆಸ್ಸಿ ರೈಟಿಂಗ್, ರಿಪೋರ್ಟ್ ರೈಟಿಂಗ್, ಇವು 4ರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಒಂದಾದರೂ ಕೂಡ ಏನು ಮಾಡ್ತಾರಪ್ಪ ಅಂದರೆ ನಿಯರಾಗಿ ಕೇಳ್ತಾರೆ. ವಿಶೇಷವಾಗಿ ಬರವಣಿಗೆ, ವಾಕ್ಯವೃಂದಾಗಿರ್ಬೋದು, ಸಂಕ್ಷೇಪೀಕರಣಗಳನ್ನಾಗಿರ್ಬೋದು, ವರದಿಗಳನ್ನು ಮಾಡ್ತಕ್ಕಂಥದ್ದು ಅಲ್ಲಿ ಟೆಕ್ನಿಕ್ಸ್ ಇದ್ದಾವೆ, ತಂತ್ರಗಳಿದ್ದಾವೆ, ಅದನ್ನು ಯಾವ ಥರ ತಾವು ಬಳಸ್ತೀರಿ. ಆಮೇಲೆ ಇಂಗ್ಲೀಷ್ನಲ್ಲಿ ಹತ್ರ ಪ್ಯಾರಾಗ್ರಾಫ್ ಆಗಿರ್ಬೋದು, ಪ್ರೆಸ್ಸಿ ಆಗಿರ್ಬೋದು, ರಿಪೋರ್ಟನ್ಸ್ ಆಗಿರ್ಬೋದು, ಆ ಥರದ್ದು ಏನು ಇಂಪಾರ್ಟೆನ್ಸ್ ಇದೆ ಅದನ್ನು ಕೂಡ ತಾವು ಏನು ಮಾಡಬೇಕಾಗ್ತದೆ, ನೋಡಿಕೊಂಡು ಹೋಗಬೇಕಾಗ್ತದೆ. ಇನ್ನು ಟೀಚಿಂಗ್ ಆಫ್ ಪೊಯೆಟ್ರಿ ಇನ್ ಇಂಗ್ಲೀಷ್. ಎಸ್, ಇಂಗ್ಲೀಷ್ನಲ್ಲಿ ಬೋಧನೆಯನ್ನು ಮಾಡಬೇಕಾದ್ರೆ ಕೆಲವೊಂದಿಷ್ಟು ಟೀಚಿಂಗ್ ಮೆಥಡ್ಸ್ ಇದ್ದಾವೆ. ಯಾವೆಲ್ಲ ಟೀಚಿಂಗ್ ಮೆಥಡ್ಸ್ ಇದ್ದಾವೆ, ಅದರಲ್ಲಿ ಯಾವುದು ಅಬ್ಜೆಕ್ಟಿವ್ಸ್ ಇದ್ದಾವೆ. ಓಕೆ, ಅದನ್ನು ನೋಡ್ಕೊಂಡೋಗಿ. ಮೀಡಿಯಾ ಆ್ಯಂಡ್ ಮೀಡಿಯಾ ಇಂಟಿಗ್ರೇಷನ್, ಸ್ಪೆಷಲಿ ಕಂಪ್ಯೂಟರ್ ಅಸಿಸ್ಟೆಡ್ ಲರ್ನಿಂಗ್ ಅಂತ ಕರೀತಾರೆ, CLT ಅಂತ ಕರೀತಾರೆ, CAL ಅಂತಲೂ ಕೂಡ ಕರೀತಾರೆ. ಓಕೆ, ಅದನ್ನು ವಿಶೇಷವಾಗಿ ಅಲ್ಲಿ ಮೀಡಿಯಾಗಳಲ್ಲಿ ಕಂಪ್ಯೂಟರ್ನ ನೋಡ್ಕೊಂಡೋಗಿ. ಮುಂದೆ ಇಯರು, ಯೂನಿಟ್ ಆ್ಯಂಡ್ ಡೈಲಿ ಲೆಸನ್ ಪ್ಲ್ಯಾನ್ ಆಫ್ ಫಾರ್ಮೆಟ್ ಹೇಗೆ, ಲೆಸನ್ ಪ್ಲ್ಯಾನಲ್ಲಿ ಏನೇನು, ಅದ್ರ ಬಗ್ಗೆ ಸ್ವಲ್ಪ ಬೇಸಿಕ್ ಆಗಿ ತಮಗೆ ಏನಾಗಲಿಯಪ್ಪ ಅಂತಂದ್ರೆ ಐಡಿಯಾಗಳು ಇರಲಿ. ಇನ್ನು ಟೀಚಿಂಗ್ ಏಡ್ಸ್ ಬಗ್ಗೆ ನೋಡ್ಕೊಂಡೋಗಿ. ಆಡಿಯೋ ಏಡ್ಸ್, ವಿಡಿಯೋ ಏಡ್ಸ್, ಆಡಿಯೋ ವಿಜುವಲ್ ಏಡ್ಸ್. ಓಕೆ, ರೇಡಿಯೋ ಬರ್ತದ, ಟೆಲಿವಿಷನ್ ಬರ್ತದ,
ಆಮೇಲೆ ನ್ಯೂಸ್ ಪೇಪರ್ಸ್ಗಳು ಬರ್ತಾವ. ಓಕೆನಾ? ಸೊ ಇವೆಲ್ಲ ಬಹಳ ಬರ್ತವೆ, ಅವುಗಳ ಸ್ವಲ್ಪ ನಾಲೆಜನ್ನು ಇಟ್ಕೊಡ್ರಿ. ಇನ್ನು ರಿಸೋರ್ಸಸ್ ಒಳಗಡೆ ತಾವು ಕ್ಲಾಸ್ ರೂಮ್ ಆಗಿರ್ಬೋದು, ಲ್ಯಾಂಗ್ವೇಜ್ ಲ್ಯಾಬೊರೇಟರಿ, ಮ್ಯೂಸಿಯಂ, ಕಮ್ಯುನಿಟಿ, ಎನ್ವಿರಾನ್ಮೆಂಟ್ ಬಗ್ಗೆ ನೋಡ್ಕೊಂಡೋಗಿ. ಇಲ್ಲಿ ವಿಶೇಷವಾಗಿ ನಾವು ಶೈಕ್ಷಣಿಕ ಸಂಪನ್ಮೂಲಗಳು ಎಜುಕೇಷನಲ್ ರಿಸೋರ್ಸಸ್ ಅಂತ ಬಳಸ್ತೀವಿ. ಅಲ್ಲಿ ವರ್ಗಕೋಣೆ ಮತ್ತು ಭಾಷಾ ಪ್ರಯೋಗಶಾಲೆ ಅಂತ ಕರೀತಾರೆ, ಅದು ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ, ಅವುಗಳ ಬಗ್ಗೆ ನೋಡ್ಕೊಂಡೋಗಿ. ಟೆಕ್ಸ್ಟ್ ಬುಕ್ ಮತ್ತು ವರ್ಕ್ ಬುಕ್. ಈ ಟೆಕ್ಸ್ಟ್ ಬುಕ್ಗಳಂದ್ರೆ ಏನು, ಅದ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಹೇಗಿರಬೇಕು, ಟೆಕ್ಸ್ಟ್ ಬುಕ್ನಲ್ಲಿ ಯಾವ ಥರ ಪಾಠಗಳ ಅಳವಡಿಕೆಗೆ ಯಾವ ತಂತ್ರಗಳನ್ನ ಬಳಸಿರ್ತಾರೆ, ಅದರ ರೋಲ್ ಏನಿದೆ, ಓಕೆ, ಸ್ಟೂಡೆಂಟ್ಸ್ಗಳ ಒಂದು ಮೆಂಟಲಿ ಡೆವಲಪ್ಮೆಂಟಲ್ಲಿ ಅದರ ಗ್ರೋತಲ್ಲಿ ಏನೊಂದು ರೋಲ್ ಅದ ಅನ್ನೋದನ್ನು ಸಹಿತ ಇಂಪಾರ್ಟೆಂಟ್ ಇದೆ. ಇನ್ನು ಕ್ವಾಲಿಟೀಸ್ ಆಫ್ ಗುಡ್ ಇಂಗ್ಲೀಷ್ ಟೀಚರ್. ಹಾಗಾದರೆ ನಾವು ಇಂಗ್ಲೀಷ್ ಲ್ಯಾಂಗ್ವೇಜ್ ಟೀಚರ್ ಅಂತ ಅಂದಾಗ ನಾವು ಇಂಗ್ಲೀಷ್ ಲ್ಯಾಂಗ್ವೇಜ್ ಟೀಚರಲ್ಲಿ ಏನೆಲ್ಲ ಕ್ವಾಲಿಟೀಸ್ಗಳನ್ನು ನಾವು ಏನು ಮಾಡ್ತೀವಪ್ಪ ಅಂದ್ರೆ ನೋಡ್ಕೋತೀವಿ. ವಿಶೇಷವಾಗಿ ಇನೋವೇಟಿವ್ಸ್ ಅಂತ ಕರೀತಾರೆ, ಅಂದರೆ ಹೊಸ ಅನ್ವೇಷಣೆಗಳು. ಸೊ ಇಂಗ್ಲೀಷ್ ಲ್ಯಾಂಗ್ವೇಜನ್ನು ಇನ್ನಷ್ಟು ಮಕ್ಕಳಿಗೆ ಹತ್ತಿರವನ್ನು ತರಲಿಕ್ಕೆ ನಾವೆಲ್ಲ ಏನೆಲ್ಲ ಇನೋವೇಷನ್ಸ್ಗಳನ್ನು ಮಾಡಬಹುದು, ಕ್ವಾಲಿಟೀಸ್ ಹೇಗಿರ್ತದೆ, ಓಕೆ, ಅದು ಎಜುಕೇಷ್ನಲ್ ಆಗಿರ್ಬೋದು, ಸ್ಪೆಸಿಫಿಕ್ ಆಗಿರ್ಬೋದು, ಓಕೆ, ಅವುಗಳನ್ನು ತಾವು ನೋಡ್ಕೊಂಡು ಹೋಗಿ. ಇನ್ನು ಟೆಸ್ಟ್ ಆ್ಯಂಡ್ ಎಕ್ಸಾಮಿನೇಷನ್, ಸ್ಪೆಷಲಿ CCA. ಇಲ್ಲಿ ಟೆಸ್ಟ್ಗಳು ಬಂದಾಗ ಯೂನಿಟ್ ಟೆಸ್ಟ್ ಅಂತ ಒಂದು ಬರ್ತದೆ, ಓಕೆ, ಮಿಡ್ ಟರ್ಮ್ ಎಕ್ಸಾಮ್ ಆಗಿರ್ಬೋದು, ಇಯರ್ ಎಂಡ್ ಎಕ್ಸಾಮ್ಗಳಾಗಿರ್ಬೋದು, ಆಮೇಲೆ ಕಂಟಿನ್ಯೂಸ್ ಆ್ಯಂಡ್ ಕಾಂಪ್ರಿಹೆನ್ಸಿವ್ ಇವ್ಯಾಲ್ಯೂಯೇಷನ್. ಈಗೇನು CC ಮಾಡ್ತಾರಲ್ಲ ಅದ್ರ ಬಗ್ಗೆ, ವಿಶೇಷವಾಗಿ ಡಯಾಗ್ನೋಸ್ಟಿಕ್ ಟೆಸ್ಟ್ ಬಗ್ಗೆ ನೋಡ್ಕೊಂಡೋಗಿ, ಆ್ಯಕ್ಷನ್ ಪ್ಲ್ಯಾನ್ ಬಗ್ಗೆ ನೋಡ್ಕೊಂಡೋಗಿ. ಈ ಏರಿಯಾಗಳಲ್ಲಿ ಬಹಳ ಕ್ವಶನ್ಸ್ಗಳು ಏನಾಗ್ತವಪ್ಪ ಅಂದ್ರೆ ರಿಪೀಟ್ ಆಗ್ತವೆ. ಸೊ ಗ್ರಾಮರ್ ಅಂತಲೂ ಕೂಡ ತಾವು ಕಾಂಪ್ರಿಹೆನ್ಷನಲ್ಲಿ ಕ್ವಶನ್ಸ್ಗಳನ್ನ ಅಟೆಂಪ್ಟ್ ಮಾಡಬೇಕಾದ್ರೆ ನಿಮಗೆ ಗ್ರಾಮರ್ ಬಗ್ಗೆ ನಾಲೆಜ್ ಬೇಕೇ ಬೇಕು. ವಿಶೇಷವಾಗಿ ಅಲ್ಲಿ ಕೂಡ ಅಪೋಸಿಟ್ ವರ್ಡ್ಸ್ಗಳು ಇರ್ತಾವೆ, ಓಕೆ, ಸಿನಾಮಿಸ್ ಇರ್ತಾವೆ, ಅವುಗಳನ್ನು ಸಮಾನಾರ್ಥಕ ಪದಗಳು, ವಿರುದ್ಧಾರ್ಥಕ ಪದಗಳು, ಅವುಗಳ ಬಗ್ಗೆನೂ ಕೂಡ ತಮ್ಗೆ ಏನು ಮಾಡ್ತಾರಪ್ಪ ಅಂದ್ರೆ ಪಾಠದ ಅಂದರೆ ಕೊಟ್ಟಿರ್ತಕ್ಕಂಥ ಗದ್ಯ ಭಾಗದಲ್ಲಿ ನೋಡ್ಕೊಂಡು ಉತ್ತರಗಳನ್ನ ಬರೆಯೋದ್ರಲ್ಲಿ ಆ ಪ್ರಶ್ನೆಗಳು ಸಹಿತ ಬಂದು ಏನಾಗ್ಬಾರ್ತಾವ ಹೋಗ್ತಕ್ಕಂಥ ಚಾನ್ಸಸ್ ತುಂಬಾ ಇದ್ದಾವೆ. ಇಷ್ಟು ಸ್ನೇಹಿತರೆ, ಲ್ಯಾಂಗ್ವೇಜ್ ಇಂಗ್ಲೀಷ್ನಲ್ಲಿ ನೀವು ಪೇಪರ್ 1 ಅಲ್ಲಾದರೂ ಬರೀರಿ ಅಥವಾ ಪೇಪರ್ 2 ಅಲ್ಲಾದರೂ ಬರೀರಿ. ಲ್ಯಾಂಗ್ವೇಜ್ 1 ಆದರೂ ತೊಗೊಳ್ರಿ ಅಥವಾ ಲ್ಯಾಂಗ್ವೇಜ್ 2 ಅಲ್ಲಾದರೂ ತೊಗೊಳ್ರಿ. ತಾವೇನೊಂದು ಪೆಡಾಗೋಗಿ ಕ್ವಶನ್ಸ್ಗಳನ್ನ ಅಟೆಂಪ್ಟ್ ಮಾಡ್ತಿರಲ್ಲ ಬೋಧನಾಶಾಸ್ತ್ರದ್ದು, ಅಲ್ಲಿ ತಾವುಗಳು ಓದ್ಕೋಬೇಕಾದ್ರೆ ಸೊ ಇಷ್ಟೆಲ್ಲ ಕನ್ಸೆಪ್ಟ್ಸ್ಗಳನ್ನು ತಾವು ಓದ್ಕೊಂಡು ಹೋದರೆ ಖಂಡಿತವಾಗಿ ನಿಮ್ಗೆ ಏನಾಗ್ತದಪ್ಪ ಅಂದರೆ ಹೆಚ್ಚು ಅಂಕಗಳನ್ನು ಗಳಿಸ್ತೀರಿ. ಆಮೇಲೆ ಸ್ಕೋರು ಕೂಡ ಏನಾಗ್ತದೆ ನಿಮ್ಮದು ಚೆನ್ನಾಗಿ ಆಗ್ತದೆ. ಕ್ರ್ಯಾಕ್ ಆಗೋದಕ್ಕಿಂತನೂ ಕೂಡ ನಮ್ಗೆ ಏನಾಗಬೇಕಾಗದ ಸ್ಕೋರ್ ಆಗಬೇಕಾಗದ. ಯಾಕಂದರೆ ಈ ಎಕ್ಸಾಮ್ 10% ನಿಮ್ಮ GPSTRಗೆ ಅದನ್ನು ವೇಟೇಜ್ ತೊಗೊಳ್ತಾರೆ. ಸೊ ಅದಕ್ಕಾಗಿ ನಿಮ್ಮ ಪ್ರತಿಭೆ ಏನಾಗಿರ್ಬೇಕಪ್ಪ ಅಂದರೆ ಹೆಚ್ಚಾಗಿರಬೇಕು ಮತ್ತು ಆಗ್ತದೆ. ಸೊ ಡೋಂಟ್ ವರಿ ಅಬೌಟ್ ದ್ಯಾಟ್ ಅಂತ ಹೇಳ್ತಾ, ಸೊ ತಮಗೆ ವಿಡಿಯೋ ಹೇಗೆ ಅನಿಸಿತು ಅನ್ನೋದನ್ನು ಕಮೆಂಟಲ್ಲಿ ನನಗೆ ಕೊಡಿ. ಸೊ ಹಿಂದಿ SSನಲ್ಲಿನೂ ಕೂಡ ಇದೇ ತನ್ನಾಗಿರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಕನ್ಸೆಪ್ಟ್ಸ್ಗಳ ವಿಡಿಯೋಗಳನ್ನು ನಾನು ತರ್ತೀನಿ. ಇಲ್ಲಿಯವರೆಗೆ ತಾವೆಲ್ಲರೂ ಕೂಡ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಹಿಂದಿನ ವಿಡಿಯೋಗಳನ್ನು ನೋಡಿ ಬೇರೆಯವರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ಮತ್ತೆ ಹೊಸ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಬಾಯ್, ಟೇಕ್ ಕೇರ್.